ನಮಸ್ಕಾರ ಸ್ನೇಹಿತರೆ. ಸೋಮವಾರದಂದು ಬರುವ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನವು ಶಿವನ ಆರಾಧನೆಗೆ, ಪಿತೃಗಳ ಸ್ಮರಣೆಗೆ ಹಾಗೂ ಪುಣ್ಯ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಈ ದಿನ ಯಾವ ಪೂಜೆಗಳನ್ನು ಮಾಡಬೇಕು, ಯಾವ ಫಲಗಳು ದೊರೆಯುತ್ತವೆ ಮತ್ತು ಏಕೆ ಈ ದಿನಕ್ಕೆ ವಿಶೇಷವಾದ ಮಹತ್ವವಿದೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ. ಸೋಮಾವತಿ ಅಮಾವಾಸ್ಯೆಯನ್ನು ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗಿದೆ. ಸೋಮವಾರದಂದು ಬರುವ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಸೋಮಾವತಿ ಅಮಾವಾಸ್ಯೆಯನ್ನು ಶಿವನಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮತ್ತು ಸಂತೋಷ ಹಾಗೂ ಸಮೃದ್ಧಿಯು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಈ ದಿನದಂದು ಪೂರ್ವಜರನ್ನು ಪೂಜಿಸಲು ಒಂದು ನಿಯಮವೂ ಇದೆ. ಸೋಮಾವತಿ ಅಮಾವಾಸ್ಯೆಯು ವರ್ಷಕ್ಕೆ 2-3 ಬಾರಿ ಮಾತ್ರ ಸೇರಿಕೊಳ್ಳುತ್ತದೆ. ಸೋಮಾವತಿ ಅಮಾವಾಸ್ಯೆಯಂದು ಪೂರ್ವಜರನ್ನು ಪೂಜಿಸುವುದರಿಂದ ಅವರ ಆಶೀರ್ವಾದ ಸಿಗುತ್ತದೆ ಮತ್ತು ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ. ನಂಬಿಕೆಗಳ ಪ್ರಕಾರ ಗಂಗೆಯಲ್ಲಿ ಸ್ನಾನ ಮಾಡಿ ಈ ದಿನ ದಾನವನ್ನು ಮಾಡುವುದರಿಂದ ಅನೇಕ ಬಾರಿ ಪುಣ್ಯ ಫಲ ಸಿಗುತ್ತದೆ. ಸೋಮವಾರ ಜೂನ್ 15, 2026ರಂದು ಸೋಮಾವತಿ ಅಮಾವಾಸ್ಯೆ. ತಿಥಿಯು ಕೊನೆಗೊಳ್ಳುವುದು ಜೂನ್ 8, 2024ಕ್ಕೆ. ಅಮಾವಾಸ್ಯೆಯ ಮಹತ್ವವನ್ನು ತಿಳಿಯದಿದ್ದರೆ ಹೇಗೆ ಅಲ್ಲವೇ? ಸೋಮಾವತಿ ಅಮಾವಾಸ್ಯೆಯು ಒಂದು ಶುಭ ದಿನ, ಏಕೆ ಎಂದರೆ ಇದು ಶಿವನೊಂದಿಗೆ ಸಹ ಸಂಬಂಧಿಸಿದೆ. ಈ ದಿನದಂದು ಉಪವಾಸ ಮಾಡುವುದು ವಿಶೇಷವಾದ ಮಹತ್ವವನ್ನು ಕೊಡುತ್ತದೆ. ಇದರ ಜೊತೆಗೆ ಜನರು ಈ ವಿಶೇಷ ದಿನದಂದು ತಮ್ಮ ಪೂರ್ವಜರನ್ನು ಸಹ ಪ್ರಾರ್ಥಿಸುತ್ತಾರೆ. ಹೀಗಾಗಿ ಸೋಮಾವತಿ ಅಮಾವಾಸ್ಯೆಯಾದ ಶುಭ ದಿನದಂದು ಪಿತೃಪೂಜೆಯನ್ನು ಆಚರಿಸಲಾಗುತ್ತದೆ. ಅಲ್ಲದೆ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಜನರು ಮೋಕ್ಷವನ್ನು ಬಯಸುತ್ತಾರೆ. ಮಹಾಭಾರತ ಮಹಾಕಾವ್ಯದಲ್ಲಿ ಭೀಷ್ಮ ಪಿತಾಮಹರು ಮತ್ತು ಯುಧಿಷ್ಠಿರರ ನಡುವಿನ ಸಂಭಾಷಣೆಯಲ್ಲಿ ಸೋಮಾವತಿ ಅಮಾವಾಸ್ಯೆಯ ಮಹತ್ವವನ್ನು ವಿವರಿಸಲಾಗಿದೆ. ಮಹಾಭಾರತ ದಂತಕಥೆಯ ಪ್ರಕಾರ ಧರ್ಮರಾಜ ಯುಧಿಷ್ಠಿರರು ಕುರು ಪಾಂಡವ ವಂಶದ ಭವಿಷ್ಯದ ಬಗ್ಗೆ ಚಿಂತಿತನಾಗಿದ್ದನು. ತನ್ನ ಈ ಕಳವಳವನ್ನು ಸ್ವೀಕರಿಸಿ ಭೀಷ್ಮ ಪಿತಾಮಹನ ಬಳಿಗೆ ಹೋಗಿ ತನ್ನ ಕಳವಳವನ್ನು ವ್ಯಕ್ತಪಡಿಸಿದನು. ಭೀಷ್ಮ ಪಿತಾಮಹನು ಯುಧಿಷ್ಠಿರನಿಗೆ ತನ್ನ ಆಸೆಗಳನ್ನು ಪೂರೈಸಲು ಸೋಮಾವತಿ ಅಮಾವಾಸ್ಯೆಯ ವ್ರತವನ್ನು ಆಚರಿಸಲು ಸಲಹೆಯನ್ನು ನೀಡಿದನು. ತನ್ನ ಅಜ್ಜನ ಆಜ್ಞೆಯ ಮೇರೆಗೆ ಯುಧಿಷ್ಠಿರನು ಅಮಾವಾಸ್ಯೆಯೆಂದು ಉಪವಾಸ ಮಾಡಿದನು. ಅದರ ಪರಿಣಾಮವಾಗಿ ಅವನು ತನ್ನ ಎಲ್ಲ ಚಿಂತೆಗಳಿಗೆ ಪರಿಹಾರವನ್ನು ಪಡೆದನು. ಇನ್ನು ಆಚರಣೆ ಮತ್ತು ಉಪವಾಸದ ಮಹತ್ವದ ಬಗ್ಗೆ ತಿಳಿಯೋಣ. ಈ ದಿನದಂದು ಹಿಂದೂ ಮಹಿಳೆಯರು ಪೀಪಲ್ ಟ್ರೀ ಅಂದರೆ ಹರಳಿ ಮರವನ್ನು ಪೂಜಿಸುವುದನ್ನು ನೋಡುವುದು ಸಾಮಾನ್ಯ ದೃಶ್ಯ. ಇದನ್ನು ಭಾರತದಲ್ಲಿ ಪವಿತ್ರ ಮರವೆಂದು ಪರಿಗಣಿಸಲಾಗಿದೆ. ಹಿಂದೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವರು ಈ ಮರದಲ್ಲಿ ವಾಸಿಸುತ್ತಾರೆ ಎಂದು ನಂಬಿಕೆಯೇ ಈ ಮರದ ಪವಿತ್ರತೆಗೆ ಕಾರಣ. ಮಹಿಳೆಯರು ಅರಿಶಿನ ಮತ್ತು ಶ್ರೀಗಂಧದ ಲೇಪನದಲ್ಲಿ ಅದ್ದಿದ ಪವಿತ್ರ ದಾರವನ್ನು ಅರಳಿ ಮರದ ಕಾಂಡದ ಸುತ್ತಲೂ ಕಟ್ಟುತ್ತಾರೆ. ಅವರು ಮರವನ್ನು 108 ಬಾರಿ ಮಡಚಿ ಕೈಗಳಿಂದ ಸುತ್ತುತ್ತಾರೆ. ಮಹಿಳೆಯರು ಮಾಡುವ ಈ ಆಚರಣೆಯನ್ನು ಪರಿಕ್ರಮ ಎಂದು ಕರೆಯುತ್ತಾರೆ. ಸೋಮಾವತಿ ಅಮಾವಾಸ್ಯೆಯಂದು ಅರಳಿ ಮರದ ಬೇರುಗಳಿಗೆ ಹಾಲು ಮತ್ತು ನೀರನ್ನು ಸುರಿಯುವುದು ಮತ್ತೊಂದು ಸಾಮಾನ್ಯ ಪದ್ಧತಿ. ಅವರು ಹೂವುಗಳು, ಶ್ರೀಗಂಧದ ಲೇಪನ, ಸಿಂಧೂರ, ಅರಿಶಿನ ಮತ್ತು ಅಕ್ಕಿಯನ್ನು ಆಲದ ಮರದ ಕಾಂಡದ ಬಳಿ ಅರ್ಪಿಸುತ್ತಾರೆ. ಹಿಂದೂ ತ್ರಿಮೂರ್ತಿಗಳ ಕಟ್ಟಾಭಕ್ತರು ಅರಳಿ ಮರದ ಕೆಳಗೆ ಕುಳಿತು ತ್ರಿಮೂರ್ತಿಗಳನ್ನು ಮೆಚ್ಚಿಸಲು ಮಂತ್ರಗಳನ್ನು ಪಠಿಸುತ್ತಾರೆ. ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರ ದೀರ್ಘ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಉಪವಾಸ ಮಾಡುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಈ ದಿನದಂದು ವಿವಾಹಿತ ಮಹಿಳೆಯರು ಶಿವನನ್ನು ವಿಶೇಷವಾಗಿ ಪೂಜಿಸುತ್ತಾರೆ. ಸ್ನೇಹಿತರೆ, ಸೋಮಾವತಿ ಅಮಾವಾಸ್ಯೆಯ ಕಥೆಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ದಂತಕಥೆಯ ಪ್ರಕಾರ ಒಬ್ಬ ಬಡ ಬ್ರಾಹ್ಮಣನಿಗೆ ಮಗಳಿದ್ದಳು. ಅವಳು ತುಂಬಾ ಸುಂದರಿಯಾಗಿದ್ದಳು, ಸೌಮ್ಯ ಮತ್ತು ಸರ್ವತೋಮುಖಳಾಗಿದ್ದಳು. ಆದರೆ ಬಡವಳಾಗಿದ್ದರಿಂದ ಅವನಿಗೆ ಮದುವೆಯಾಗಲು ಸಾಧ್ಯವಾಗಲಿಲ್ಲ. ಒಂದು ದಿನ ಆ ಬ್ರಾಹ್ಮಣನು ತನ್ನ ಮಗಳ ಜಾತಕವನ್ನು ಸನ್ಯಾಸಿ ಮಹಾರಾಜನಿಗೆ ತೋರಿಸಿದನು.
ಸಾಧು ಮಹಾರಾಜನು ಈ ಹುಡುಗಿಯ ಜೀವನದಲ್ಲಿ ವಿಧವಾ ಯೋಗವಿದೆ ಎಂದು ಹೇಳಿದನು. ಹುಡುಗಿಯ ಪೋಷಕರು ಇದರಿಂದ ಅಸಮಾಧಾನಗೊಂಡರು ಮತ್ತು ಅವರು ಸಾಧು ಮಹಾರಾಜರಿಗೆ ಪರಿಹಾರವನ್ನು ಕೇಳಿದರು. ಈ ದೋಷವನ್ನು ಅವಳ ಜೀವನದಿಂದ ತೆಗೆದುಹಾಕಲು ಮಹಾರಾಜರು ಏನು ಮಾಡಬೇಕು? ಸೋನಾ ಎಂಬ ಬಟ್ಟೆ ತೊಳೆಯುವ ಮಹಿಳೆ ತನ್ನ ಮಗ ಮತ್ತು ಸೊಸೆಯೊಂದಿಗೆ ಹತ್ತಿರದ ಹಳ್ಳಿಯಲ್ಲಿ ವಾಸಿಸುತ್ತಾಳೆ ಎಂದು ಸನ್ಯಾಸಿ ಹೇಳಿದರು. ಅವರು ಆಚರಣೆಗಳಲ್ಲಿ ಶ್ರೀಮಂತರು, ಪತಿಭಕ್ತಿ ಮತ್ತು ನಿಷ್ಠಾವಂತರು. ಈ ಹುಡುಗಿ ಅವನಿಗೆ ಸೇವೆ ಮಾಡಿದರೆ ಮತ್ತು ಈ ಹುಡುಗಿಯ ಮದುವೆಯಲ್ಲಿ ಆ ಮಹಿಳೆ ತನ್ನ ಬೇಡಿಕೆಯ ಸಿಂಧೂರವನ್ನು ಹಚ್ಚಿದರೆ ಅವಳ ವಿಧವೆಯತ್ವವನ್ನು ನಿರ್ಮೂಲನೆ ಮಾಡಬಹುದು. ಮರುದಿನ ಹುಡುಗಿ ಬೇಗನೆ ಎದ್ದು ಬಟ್ಟೆ ಒಗೆಯುವವಳ ಸೇವೆ ಮಾಡಲು ಹೋದಳು ಮತ್ತು ಅಲ್ಲಿ ಅವಳು ಎಲ್ಲ ಮನೆ ಕೆಲಸಗಳನ್ನು ಮಾಡಿ ಅವನು ಎಚ್ಚರಗೊಳ್ಳುವ ಮೊದಲು ಹಿಂತಿರುಗುತ್ತಿದ್ದಳು. ಇದು ಹಲವು ದಿನಗಳವರೆಗೆ ನಡೆಯಿತು. ಹುಡುಗಿ ಬೆಳಗ್ಗೆ ಹೋಗಿ ಎಲ್ಲ ಕೆಲಸಗಳನ್ನು ಮಾಡಿದ ನಂತರ ಹಿಂತಿರುಗುತ್ತಿದ್ದಳು. ಬಟ್ಟೆ ಒಗೆಯುವವನಿಗೆ ಇದರ ಬಗ್ಗೆ ತಿಳಿದಿರಲಿಲ್ಲ. ಒಂದು ದಿನ ಬಟ್ಟೆ ಒಗೆಯುವವಳು ತನ್ನ ಸೊಸೆಗೆ, ನೀವು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ, ಆದರೆ ನಿಮಗೆ ತಿಳಿದಿರುವುದಿಲ್ಲ ಎಂದು ಹೇಳಿದಳು. ಸೊಸೆ ಅತ್ತೆಗೆ ಹೇಳಿದಳು, ನೀವು ಬೆಳಗ್ಗೆ ಎದ್ದು ಎಲ್ಲ ಕೆಲಸವನ್ನು ಮಾಡುತ್ತೀರಿ ಅಂತ ನಾನು ಭಾವಿಸಿದೆ. ನಾನು ತಡವಾಗಿ ಏಳುತ್ತೇನೆ. ಇದಾದ ನಂತರ ಕೆಲಸ ಯಾರು ಮಾಡುತ್ತಾರೆಂದು ಗಮನಿಸಲು ಇಬ್ಬರೂ ನಿರ್ಧರಿಸಿದರು. ಹಲವು ದಿನಗಳ ಕಾಲ ಬಟ್ಟೆ ಒಗೆಯುವವನು ಕತ್ತಲೆಯಲ್ಲಿ ಒಬ್ಬ ಹುಡುಗಿ ಬರುವುದನ್ನು ನೋಡಿ ಎಲ್ಲ ಕೆಲಸ ಮುಗಿಸಿ ಹೊರಟು ಹೋದನು. ಒಂದು ದಿನ ಆ ಬಟ್ಟೆ ಒಗೆಯುವವಳು ಆ ಹುಡುಗಿಯನ್ನು ಬೇಡಿಕೊಂಡು, ನೀನು ಯಾರು ಮತ್ತು ನನ್ನ ಮನೆ ಕೆಲಸವನ್ನು ಹೇಗೆ ರಹಸ್ಯವಾಗಿ ಹೀಗೆ ಮಾಡುತ್ತೀಯಾ ಎಂದು ಕೇಳಲು ಪ್ರಾರಂಭಿಸಿದಳು. ಆಗ ಹುಡುಗಿ ಸನ್ಯಾಸಿ ಹೇಳಿದ ಎಲ್ಲ ವಿಷಯಗಳನ್ನು ಹೇಳಿದಳು. ಬಟ್ಟೆ ಒಗೆಯುವವಳು ಸೋನಾ ತನ್ನ ಗಂಡನಿಗೆ ನಿಷ್ಠಳಾಗಿದ್ದವಳು, ಅವಳು ತೀಕ್ಷ್ಣಳಾಗಿದ್ದವಳು. ಅವಳು ಒಪ್ಪಿದಳು. ಸೋನಾ ಧೋಬಿಯಾ ಅವರ ಪತಿ ಅಸ್ವಸ್ಥರಾಗಿದ್ದರು. ಅವಳು ಹುಡುಗಿಯೊಂದಿಗೆ ಹೊರಟು ಹೋದಳು. ತನ್ನ ಸೊಸೆಯನ್ನು ತಾನು ಹಿಂತಿರುಗುವವರೆಗೆ ಮನೆಯಲ್ಲಿಯೇ ಇರಲು ಹೇಳುತ್ತಾಳೆ. ಇದಾದ ನಂತರ ಬಟ್ಟೆ ತೊಳೆಯುವವನು ತನ್ನ ಬೇಡಿಕೆಯ ಸಿಂಧೂರವನ್ನು ಆ ಹುಡುಗಿಯ ಬೇಡಿಕೆಗೆ ಹಚ್ಚಿದ ತಕ್ಷಣ ಅವಳ ಗಂಡ ಸತ್ತನು. ಬಟ್ಟೆ ತೊಳೆಯುವವನಿಗೆ ಈ ವಿಷಯ ತಿಳಿಯಿತು. ದಾರಿಯಲ್ಲಿ ಎಲ್ಲೋ ಒಂದು ಅರಳಿ ಮರ ಸಿಕ್ಕರೆ ಅದಕ್ಕೆ ಒಂದು ಸುತ್ತು ಹಾಕಿ ಪ್ರದಕ್ಷಿಣೆ ಹಾಕಿದ ನಂತರವೇ ನೀರು ಸಿಗುತ್ತದೆ ಎಂದು ಭಾವಿಸಿ ಅವಳು ನೀರಿಲ್ಲದೆ ಮನೆಯಿಂದ ಹೊರಟು ಹೋದಳು. ಆ ದಿನ ಸೋಮಾವತಿ ಅಮಾವಾಸ್ಯೆ. ಬ್ರಾಹ್ಮಣನ ಮನೆಯಲ್ಲಿ ಸಿಕ್ಕ ಅವನು ಭಂಡಾರಿಗೆ ಇಟ್ಟಿಗೆಗಳಿಂದ 108 ಬಾರಿ ಕೊಟ್ಟು ಅಶ್ವತ್ಥ ವೃಕ್ಷವನ್ನು 108 ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ನೀರು ಕುಡಿದನು. ಅವಳು ಹಾಗೆ ಮಾಡಿದ ತಕ್ಷಣ ಅವಳ ಪತಿ ಮತ್ತೆ ಜೀವಂತನಾದನು. ಅದಕ್ಕಾಗಿಯೇ ಈ ದಿನದಂದು ಉಪವಾಸ ಮಾಡುವುದರಿಂದ ಒಳ್ಳೆಯ ಫಲಿತಾಂಶ ಬರುತ್ತದೆ ಎಂದು ನಂಬಲಾಗಿದೆ. ಸೋಮಾವತಿ ಅಮಾವಾಸ್ಯೆಯ ವ್ರತವನ್ನು ಆಚರಿಸುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುವುದರ ಜೊತೆಗೆ ಶಿವನ ದೈವಿಕ ಆಶೀರ್ವಾದವೂ ದೊರೆಯುತ್ತದೆ. ಯಾರು ಶಿವನನ್ನು ಪ್ರಾರ್ಥನೆಯಲ್ಲಿ ಸ್ಮರಿಸುತ್ತಾರೆಯೋ ಅವರ ಎಲ್ಲ ಆಸೆಗಳು ಈಡೇರುತ್ತವೆ. ಸೋಮಾವತಿ ಅಮಾವಾಸ್ಯೆಯಂದು ನಮ್ಮ ಕುಟುಂಬದಲ್ಲಿ ನಮ್ಮ ಪೂರ್ವಜರಿಗೆ ಪಿತೃಪೂಜೆ ಅಥವಾ ಆಚರಣೆಗಳನ್ನು ಮಾಡಲಾಗುತ್ತದೆ. ಅನೇಕ ಹಿಂದೂಗಳು ಈ ದಿನದಂದು ಉಪವಾಸವನ್ನು ಆಚರಿಸಿ, ಏಕೆಂದರೆ ಇದು ಕುಟುಂಬಕ್ಕೆ ಶಾಂತಿ ಮತ್ತು ಯೋಗಕ್ಷೇಮವನ್ನು ತರುತ್ತದೆ ಎಂದು ನಂಬಲಾಗಿದೆ. ಸೋಮಾವತಿ ಅಮಾವಾಸ್ಯೆಯಂದು ವಿಶೇಷವಾಗಿ ಹರಿದ್ವಾರ ಅಥವಾ ತ್ರಿವೇಣಿಯಲ್ಲಿ ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಸಮೃದ್ಧಿ ಮತ್ತು ಶಾಂತಿಯು ಸಿಗುತ್ತದೆ ಮತ್ತು ರೋಗಗಳನ್ನು ದೂರವಿಡುವ, ಅವುಗಳಿಂದ ಮುಕ್ತವಾಗುವ ಆರೋಗ್ಯಕರ ಜೀವನವು ಸಿಗುತ್ತದೆ. ನಮ್ಮ ಹಿಂದೂ ಧರ್ಮಗ್ರಂಥಗಳು ಸಂತೋಷ ಮತ್ತು ನೆಮ್ಮದಿಯನ್ನು ಪಡೆಯಲು ವಿವಿಧ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತವೆ. ಇವುಗಳನ್ನು ಪಾಲಿಸುವುದರಿಂದ ಪ್ರತಿಫಲವು ದೊರೆಯುತ್ತದೆ. ಶಾಸ್ತ್ರಗಳ ಪ್ರಕಾರ ನಿರ್ದಿಷ್ಟ ದಿನಾಂಕಗಳಲ್ಲಿ ಈ ಆಚರಣೆಗಳನ್ನು ಮಾಡುವುದರಿಂದ ಮಾತ್ರವೇ ಅವುಗಳ ಪ್ರಯೋಜನಗಳು ಹೆಚ್ಚಾಗುತ್ತವೆ. ಇದೀಗ ಅಧಿಕ ಮಾಸದಲ್ಲಿ ಅಮಾವಾಸ್ಯೆ ಸೋಮವಾರ ದಿನ ಬಂದಿದ್ದು, ಈ ದಿನ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಎನ್ನಲಾಗುತ್ತದೆ. ಈ ದಿನದಂದು ನಡೆಸುವ ಧಾರ್ಮಿಕ ಚಟುವಟಿಕೆಗಳು ಹಲವು ಪಟ್ಟು ಹೆಚ್ಚು ಪ್ರತಿಫಲವನ್ನು ನೀಡುತ್ತವೆ. ಅಧಿಕ ಮಾಸದ ಕೊನೆಯ ದಿನ ಜೂನ್ 15ರ ಸೋಮವಾರರಂದು ಬರುತ್ತದೆ. ಈ ದಿನವು ನೀವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯಲು ಕೆಲವು ಕೆಲಸಗಳನ್ನು ಮಾಡಬೇಕು.
ಧಾರ್ಮಿಕ ಗ್ರಂಥಗಳು ಮತ್ತು ಪಂಚಾಂಗ ಆಧರಿಸಿದ ಲೆಕ್ಕಾಚಾರಗಳ ಪ್ರಕಾರ ಜ್ಯೇಷ್ಠ ಅಧಿಕ ಮಾಸದ ಕೊನೆಯ 15ನೆಯ ದಿನ ಸೋಮಾವತಿ ಅಮಾವಾಸ್ಯೆ ದಿನ ಸಂಭವಿಸಲಿದೆ. ಈ ದಿನ ನೀವು ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ನೋಡೋಣ. ಮೊದಲಾಗಿ ಗೋಮುಖದಲ್ಲಿ ಹುಟ್ಟಿ ಸುಂದರವಾದ ಪರ್ವತ ಮಾರ್ಗವನ್ನು ದಾಟಿದ ನಂತರ ಗಂಗಾ ನದಿಯು ಮೊದಲು ಪವಿತ್ರ ನಗರವಾದ ಹರಿದ್ವಾರದಲ್ಲಿ ಬಯಲು ಪ್ರದೇಶವನ್ನು ಪ್ರವೇಶಿಸುತ್ತದೆ. ಹರಿದ್ವಾರವು ಬ್ರಹ್ಮನ ತಪಸ್ಸಿನ ಸ್ಥಳ ಮತ್ತು ಬ್ರಹ್ಮಾಂಡದ ಸಾಗರದಿಂದ ಮೊಳಗಿದ ಅಮೃತದ ಹನಿಗಳು ಬೀಳುವ ಸ್ಥಳವಾದ್ದರಿಂದ ಆ ನದಿಗೆ ಅತ್ಯುನ್ನತವಾದ ಮಹತ್ವವಿದೆ. ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆಯೆಂದು ಅಂದರೆ ಸೋಮವಾರದಂದು ಬೀಳುವುದರಿಂದ ಆಧ್ಯಾತ್ಮಿಕವಾಗಿ ಎನರ್ಜಿಯು ಎಲ್ಲೆಡೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಈ ದಿನದಂದು ಹರಿದ್ವಾರದಲ್ಲಿ ಸೂರ್ಯದೇವರಿಗೆ ಗಂಗಾಜಲ ಅರ್ಪಿಸುತ್ತಾ ಬೀಜ ಮಂತ್ರವನ್ನು ಪಠಿಸಿ ಗಂಗೆಯಲ್ಲಿ ಸ್ನಾನ ಮಾಡಿ ಬಳಿಕ ಜಪಮಾಲೆಯನ್ನು ಹಿಡಿದು ಗಂಗೆಯ ಬೀಜ ಮಂತ್ರವನ್ನು ಪಠಿಸಬೇಕು. ಇದರಿಂದ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಎಲ್ಲ ಪಾಪಗಳು ಶುದ್ಧವಾಗುತ್ತವೆ. ಧರ್ಮ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಮಹತ್ವದ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸೋಮಾವತಿ ಅಮಾವಾಸ್ಯೆಯಂದು ದೇವತೆಗಳು ಮತ್ತು ದೇವಲೋಕದ ಜೀವಿಗಳು ಬ್ರಹ್ಮ ಮುಹೂರ್ತದಲ್ಲಿ ಹರಿದ್ವಾರದ ಹರ್ ಕಿ ಪೌರಿಯ ಬ್ರಹ್ಮಕೊಂಡ ಘಾಟ್ನಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ. ಇದರ ಪರಿಣಾಮವಾಗಿ ಇಲ್ಲಿನ ನೀರು ಅಮೃತವಾಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಈ ದಿನವು ಹರಿದ್ವಾರದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಎಲ್ಲ ಪಾಪಗಳು ಪರಿಹಾರವಾಗುವುದು. ಸೋಮಾವತಿ ಅಮಾವಾಸ್ಯೆಯ ದಿನದಂದು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಇದರ ನಂತರ ಕೆಂಪು ಶ್ರೀಗಂಧ ಮತ್ತು ಬೆಲ್ಲವನ್ನು ನೀರಿನಲ್ಲಿ ಬೆರೆಸಿ ಸೂರ್ಯದೇವರಿಗೆ ಅರ್ಪಣೆ ಮಾಡಿ ತದನಂತರ ತುಳಸಿ ಮಾತೆಯನ್ನು ಪೂಜಿಸಬೇಕು. ತುಳಸಿಯ ಮೇಲೆ ನೀರನ್ನು ಸಿಂಪಡಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ ಇದರ ನಂತರ ತಾಯಿ ತುಳಸಿಯನ್ನು 108 ಬಾರಿ ಪ್ರದಕ್ಷಿಣೆ ಹಾಕಿ ಈ ಪರಿಹಾರವು ಮನೆಯಲ್ಲಿನ ಬಡತನವನ್ನು ತೆಗೆದುಹಾಕುತ್ತದೆ ಮತ್ತು ಸಂಪತ್ತನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಸೋಮಾವತಿ ಅಮಾವಾಸ್ಯೆಯಂದು ಸ್ನಾನ ಮಾಡಿ ವಿಷ್ಣು ಮತ್ತು ಅರಳಿ ಮರವನ್ನು ಪೂಜಿಸಿ ನಂತರ ಅರಳಿ ಮರವನ್ನು 108 ಬಾರಿ ಪ್ರದಕ್ಷಿಣೆ ಹಾಕಿ ಆರಂಭದಲ್ಲಿ ಕಚ್ಚಾ ನೂಲನ್ನು 8 ಬಾರಿ 8 ಸುತ್ತುಗಳಲ್ಲಿ ಸುತ್ತಿ ಮತ್ತು ಅದನ್ನು ಅರಳಿ ಮರಕ್ಕೆ ಕಟ್ಟಿ ಪೂಜೆಯ ನಂತರ ಬಡ ಬ್ರಾಹ್ಮಣರಿಗೆ ಹಣ್ಣುಗಳನ್ನು ವಿತರಿಸಿ. ವಿಷ್ಣುವಿನ ಅನುಗ್ರಹದಿಂದ ಬಡತನ ನಿವಾರಣೆಯಾಗುತ್ತದೆ ಮತ್ತು ಮನೆ ಸಂಪತ್ತಿನಿಂದ ತುಂಬಿರುತ್ತದೆ. ಇದರ ಅರ್ಥ ದಾನ ಮಾಡುವುದು ಸೋಮಾವತಿ ಅಮಾವಾಸ್ಯೆಯ ದಿನದಂದು ಬಹಳ ಶ್ರೇಷ್ಠವೆಂದು. ಕೆಲಸಕ್ಕೆ ಪರಿಹಾರವಾಗಿ ಮಾಡಬೇಕಾದರೆ ಸೋಮಾವತಿ ಅಮಾವಾಸ್ಯೆಯ ಬೆಳಗ್ಗೆ ಪೂಜಾ ಸ್ಥಳದಲ್ಲಿ ಶುದ್ಧ ನಿಂಬೆಹಣ್ಣುಗಳನ್ನು ಇರಿಸಿ ಸೋಮಾವತಿ ಅಮಾವಾಸ್ಯೆಯ ರಾತ್ರಿ ಈ ನಿಂಬೆಹಣ್ಣನ್ನು ವ್ಯಕ್ತಿಯ ತಲೆಯಿಂದ ಕೆಳಕ್ಕೆ 7 ಬಾರಿ ತೆಗೆದುಕೊಳ್ಳಿ. ನಂತರ ಅದನ್ನು 4 ಭಾಗಗಳಾಗಿ ವಿಭಜಿಸಿ ಮತ್ತು ಚೌಕದ ಮೇಲೆ 4 ದಿಕ್ಕುಗಳಲ್ಲೂ ಎಸೆಯಿರಿ. ಹಾಗೆ ಮಾಡುವುದರಿಂದ ಶೀಘ್ರದಲ್ಲೇ ಉದ್ಯೋಗಾವಕಾಶಗಳಿಗೆ ಕಾರಣವಾಗಬಹುದು ಎಂಬ ಧಾರ್ಮಿಕವಾದ ನಂಬಿಕೆ ಇದೆ. ಹಣ ಸಂಪಾದಿಸುವ ವಿಧಾನಗಳಲ್ಲೂ ಸೋಮಾವತಿ ಅಮಾವಾಸ್ಯೆಯ ಸಂಜೆ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯು ಸಂತೋಷವಾಗುತ್ತಾಳೆ. ಲಕ್ಷ್ಮಿಯ ಅನುಗ್ರಹದಿಂದ ವ್ಯಕ್ತಿಯ ಸಂಪತ್ತು ಮತ್ತು ಸಮೃದ್ಧಿಯು ಪಡೆಯುತ್ತಾನೆ. ಇನ್ನು ದುಃಖಗಳನ್ನು ತೊಡೆದುಹಾಕಲು ಪರಿಹಾರವಿದೆ. ಸೋಮಾವತಿ ಅಮಾವಾಸ್ಯೆಯ ದಿನದಂದು ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ನಂತರ ಕಪ್ಪು ಇರುವೆಗಳಿಗೆ ಆಹಾರವಾಗಿ ನೀಡಿ. ಹಾಗೆ ಮಾಡುವುದರಿಂದ ಸದ್ಗುಣವನ್ನು ಸಾಧಿಸಲಾಗುತ್ತದೆ. ದುಃಖವನ್ನು ತೊಡೆದುಹಾಕಿ ಮತ್ತು ದುಃಖದಿಂದ ಸ್ವಾತಂತ್ರ್ಯವಿರುತ್ತದೆ. ಸ್ನೇಹಿತರೆ, ಸೋಮಾವತಿ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಪವಿತ್ರ ದಿನದಲ್ಲಿ ಭಕ್ತಿಯಿಂದ ಶಿವನ ಆರಾಧನೆ ಮಾಡಿ ಪಿತೃಗಳಿಗೆ ತರ್ಪಣ ಸಲ್ಲಿಸಿ ಹಾಗೂ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡುವ ಮೂಲಕ ಪುಣ್ಯವನ್ನು ಸಂಪಾದಿಸೋಣ. ಏಕೆಂದರೆ ನಾವು ಮಾಡಿದ ಕರ್ಮ ಹಿಂದೆ ಅನುಭವಿಸುತ್ತೇವೆ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧರ್ಮದ ಮಾರ್ಗದಲ್ಲಿ ಸಾಗೋಣ, ಭಕ್ತಿಯನ್ನು ಬೆಳೆಸೋಣ. ಧನ್ಯವಾದಗಳು. ಓಂ ನಮಃ ಶಿವಾಯ. ಕರಚರಣಕೃತಂ ವಾಕ್ಯಾಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾಪರಾಧಂ ವಿಹಿತಮೈಥಂ ವಾ ಸರ್ವೇಮೇತಂ ಕ್ಷಮಸ್ವ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ.